ಭೂಮಿ ಚೌಹಾಣ್ ಅಂತ ಆ ತರುಣಿಯ ಹೆಸರು. ಕರೆಕ್ಟಾಗಿ 12 ಗಂಟೆ 10 ನಿಮಿಷಕ್ಕೆ ಏರ್ಪೋರ್ಟಿಗೆ ತಲುಪಬೇಕು ಅವಳು. 1 ಗಂಟೆ 10 ನಿಮಿಷಕ್ಕೆ ಏರ್ ಇಂಡಿಯಾ ಫ್ಲೈಟು ಲಂಡನ್ ಮೂಲಕ ಹೋಗುತ್ತೆ. ಹೋಗಬೇಕು, ಟ್ರಾಫಿಕಲ್ಲಿ ಜಾಮ್ ಆಗಿದೆ ಅಹಮದಾಬಾದ್ನಲ್ಲಿ, ಬಂಪರ್ ಟು ಬಂಪರ್ ಟ್ರಾಫಿಕ್ಕು, ಏರ್ಪೋರ್ಟ್ ತಲುಪೋಕ್ಕೆ ಆಗೋದೇ ಇಲ್ಲ. 12 ಗಂಟೆ 10 ನಿಮಿಷಕ್ಕೆ ಕ್ಲೋಸ್ ಮಾಡ್ತಾರೆ, 12:20ಕ್ಕೆ ತಲುಪ್ತಾಳೆ ಅವಳು. 10 ನಿಮಿಷದ ವ್ಯತ್ಯಾಸ. ಗೋಗರಿತಾಳೆ, ಕೌಂಟ್ರಿಗೆ ಹೋಗ್ತಾಳೆ, ಬೋರ್ಡಿಂಗ್ ಪಾಸ್ ಕೌಂಟ್ರಿಗೆ. ನಾನು ಈಗಾಗಲೇ ವೆಬ್ ಚೆಕ್ ಇನ್ ಆಗಿದೆ ನಂದು, ನಾನು ಕೇವಲ ಲಗೇಜ್ ತೊಗೊಂಡು ಒಳಗಡೆ ಬಿಟ್ಬಿಡಿ ಅಂತಾಳೆ. ಇಲ್ಲ, ಏನು ಮಾಡೋಕ್ಕಾಗಲ್ಲ, ಟ್ರಿಮ್ಮಿಂಗ್ ಆಗೋಗಿದೆ, ನಿಮ್ಮನ್ನು ವಾಪಸ್ ಕರ್ಕೊಳ್ಳೋಕ್ಕೆ ಆಗೋದಿಲ್ಲ, ಈಗ ಫ್ಲೈಟ್ ಹೊರಡ್ಲಿಕ್ಕೆ ರೆಡಿ ಆಗಿಬಿಟ್ಟಿದೆ ಅಂತ. ಇಲ್ಲ, ನಾನು ತುಂಬ ಇಂಪಾರ್ಟೆಂಟ್ ಆದ ಕೆಲಸ ಇದೆ, ನಾನು ಲಂಡನ್ಗೆ ಹೋಗಲೇಬೇಕು, ಹೋಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಹೋಗಲಿಲ್ಲ ಅಂದ್ರೆ ನನ್ನ ಇಡೀ ಭವಿಷ್ಯವೇ ಹಾಳಾಗಿ ಹೋಗುತ್ತೆ, ಏನಾದರೂ ಮಾಡಿ ಅಂತ ಗೋಗರಿತಾಳೆ. ಆದರೆ ವಿಮಾನದ ಸಿಬ್ಬಂದಿ ಸಿದ್ಧರಿರೋದಿಲ್ಲ ಅಹಮದಾಬಾದ್ನಲ್ಲಿ. ಈಕೆ ಕಣ್ಣೀರ್ಗರಿತಾಳೆ. ಒಂದು ಕಡೆ ಲಕ್ಷಾಂತರ ರೂಪಾಯಿ ಟಿಕೆಟ್ ವೇಸ್ಟ್ ಆಯಿತು, ಮತ್ತೊಂದು ಕಡೆ ತಾನು ಕಂಡ ಕನಸು ನುಚ್ಚು ನೂರಾಯಿತು. ವಾಪಸ್ಸು ಏರ್ಪೋರ್ಟಿಂದ ಮನೆ ಕಡೆ ಶಾಪ ಹಾಕ್ಕೊಂಡು ಬರ್ತಾ ಇರ್ತಾಳೆ. ಇದ್ದಕ್ಕಿದ್ದ ಹಾಗೆ ಒಂದು ಸುದ್ದಿ ಕಿವಿಗೆ ಅಪ್ಪಳಿಸತ್ತೆ. ಯಾವ ವಿಮಾನದಲ್ಲಿ ಇವಳು ಪ್ರಯಾಣ ಮಾಡಬೇಕಾಗಿತ್ತು ಜೂನ್ 12ನೇ ತಾರೀಕು, ಆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಅಹಮದಾಬಾದ್ನಲ್ಲಿ ಏರ್ ಕ್ರ್ಯಾಶ್ ಆಗಿದೆ ಅಂತ. ನೋಡಿ, ಜೀವನದಲ್ಲಿ ಬಹಳಷ್ಟು ಸಲ ನನಗೆ ಯಾಕೆ ಇಂಥದ್ದೊಂದು ಪ್ರಮಾದ ಆಗೋಯ್ತು ನನ್ನ ಜೀವನದಲ್ಲಿ, ನನಗೆ ಯಾಕೆ ಹೀಗಾಗೋಯ್ತು ಅಂತ ನಾವು ಯಾವಾಗಲೂ ದೇವರಿಗೆ ಶಾಪ ಹಾಕ್ತಾ ಇರ್ತೀವಿ. ನನ್ನ ಜೀವನದಲ್ಲಿ ಯಾಕೆ ಹೀಗಾಯಿತು? ದೇವರದ್ದೊಂದು ಗ್ರ್ಯಾಂಡ್ ಡಿಸೈನ್ ಇರುತ್ತೆ. ಆ ಡಿಸೈನು ನಮಗೆ ಇನ್ನೂ ಒಳ್ಳೆಯ ದಿನಗಳನ್ನು ತಂದುಕೊಡ್ಲಿಕ್ಕಾಗಿ ಅಂಥದ್ದೊಂದು ದುರ್ಘಟನೆಯೋ ಅವಘಟನೆಯೋ ಮತ್ತೊಂದು ಸಂಭವಿಸಿರುತ್ತೆ. ಭೂಮಿ ಚೌಹಾಣ್ ಅವತ್ತು 10 ನಿಮಿಷ ಮುಂಚೆ ಫ್ಲೈಟ್ನಲ್ಲಿ ಬಂದಿದ್ದರೆ 224 ಜನ ಹೇಗೆ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು, ಅದೇ ರೀತಿ ಪ್ರಾಣವನ್ನು ತ್ಯಾಗ ಮಾಡಬೇಕಾದ ಅನಿವಾರ್ಯತೆ ಬರ್ತಿತ್ತು. ಇವತ್ತು ಆಕೆ ಬದುಕುಳಿದಿದ್ದಾದರೆ ಆ ದೇವರ ಗ್ರ್ಯಾಂಡ್ ಡಿಸೈನ್ ಆಕೆಯನ್ನು ಬದುಕಿಸುವುದಾಗಿತ್ತು ಅಲ್ವಾ? ಯೋಚನೆ ಮಾಡಿ ನೋಡಿ.